ನಮಸ್ಕಾರ ಸರ್. ಸರ್ ನನ್ನ ಹೆಸರು ಪ್ರದೀಪ್ ಅಂತ. ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಶ್ರೀರಾಮ್ ಅಗ್ರಿಕೇರ್ ಕಡೂರು, OMC ಕಾಲೇಜ್ ರೋಡ್ ಇರೋದು. ಬಸ್ ಸ್ಟ್ಯಾಂಡ್ ಆಪೋಸಿಟ್, KSRTC ಬಸ್ ಸ್ಟ್ಯಾಂಡ್ ಆಪೋಸಿಟು OMC ಕಾಲೇಜ್ ರೋಡ್ ಅಂತ ಕೇಳಿದ್ರೆ ಹೇಳ್ತಾರೆ. ಇಲ್ಲ ಅಂತಂದರೆ ನಂಜುಂಡೇಶ್ವರ ಬೇಕ್ರಿ ಲಾಡ್ಜ್ ಹಿಂಭಾಗ ಬರುತ್ತೆ. ಸೊ ಇವತ್ತಿನ ದಿನ ನಾನೇನು ಅಂತಂತಂದರೆ ಒಂದು ಫ್ರಂಟ್ ಬ್ಲೇಡ್ ಬರುವಂಥ ರೋಟ್ರಿ ಬಗ್ಗೆ, ವೀಡರ್ ಬಗ್ಗೆ ಹೇಳುವ ಅಂತ ಇದ್ದೀನಿ. ಸೊ ಇದನ್ನು ನೋಡಿ, ಇದು ಏನು ನೋಡ್ತಾ ಇದ್ದೀವಲ್ಲ, ಇದು ಫ್ರಂಟ್ ಬ್ಲೇಡ್ಸ್ ಬರುತ್ತೆ. ಸೊ ಯೂಶಲಿ ನಮ್ಮ ರೋಟ್ರಿ ಟಿಲ್ಲರ್ ಎಲ್ಲ ಬಂದ್ಬಿಟ್ಟು ಮಿನಿಮಮ್ ಅಂದರೆ 2 ಅಡಿ ಹೊಡಿಯೋಕ್ಕಾಗ್ತಿತ್ತು, 24 ಇಂಚು. ಸೊ ಈ ಜೋಳದೊಳಗೆ ಎಲ್ಲ ಹೊಡಿಲಿಕ್ಕೆ ಅದಾಗಲ್ಲ. ಸೊ ಸಿಂಗಲ್ ಸಾಲಲ್ಲಿ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಏನು ಅಂತಂತಂದರೆ ಇದೆಲ್ಲ ಬಂದಿರೋದು ನಿಮಗೆ ಸಣ್ಣ ಸಾಲಲ್ಲಿ ಹೊಡಿಲಿಕ್ಕೆ, ಚಿಕ್ಕ ಸಾಲು ಅಂದರೆ ಜೋಳ, ಗೊಂಜೋಳ ಇದೆಲ್ಲ ಮಾಡ್ತಾರೆ, ಅದರಲ್ಲಿ ಹೊಡಿಲಿಕ್ಕೆ ಬಂದಿರೋದು, ಕಳೆ ತೆಗಿಲಿಕ್ಕೆ. ಮತ್ತೆ ಇನ್ನೊಂದು ನಿಮಗೆ ಈ ಥರ ನೇಗ್ಲು ಸಹ ಬರುತ್ತೆ. ಕಳೆ ಮುಂದೆ ತೆಕ್ಕೊಂಡೋಗಿ ಹಿಂದೆ ನಿಮಗೆ ಮಣ್ಣು ಏರ್ಸ್ಕೊಡುತ್ತೆ ಆ ಕಡೆ ಈ ಕಡೆ ಬೆಳೆಗೆ. ಸೊ ನೀವು ಈ ಪ್ಲೋನ ಹಿಂದೆ ಹಾಕೊಳ್ಳೋದು ಸರ್, ಇದನ್ನ ಹಿಂದೆ ಹಾಕೊಳ್ಳುವಂಥದ್ದು. ಹಾಕಿದ್ರೆ ನಿಮಗೆ ಮುಂದೆ ವೀಡಿಂಗ್ ಮಾಡ್ತಾ ಹೋಗುತ್ತೆ, ವೀಡ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಸೊ ಮತ್ತೆ ಹಿಂದೆ ಮಣ್ಣು ಏರಿಸ್ತಾ ಬರುತ್ತೆ. ಅದೊಂದು. ಅದಾದ್ಮೇಲೆ ಇದರಲ್ಲಿ 2 ಬ್ಲೇಡ್ ಕೊಡ್ತಾರೆ. ಸೊ 2 ಬ್ಲೇಡ್ ಯಾಕೆ ಅಂತಂದ್ರೆ ಇದು ಫುಲ್ ಟಿಲ್ಲಿಂಗ್ ಆಗಿ ಮಣ್ಣು ಇಷ್ಟರಲ್ಲಿ ಸ್ಮೂತ್ ಆಗಕ್ಕೆ. ಇನ್ನೊಂದು ಇದು ಬರೀ ಕಳೆ ಇರುತ್ತೆ, ಹೈಟೈಟ್ ಕಳೆ ಇರುತ್ತೆ, ಅದು ಕೊಚ್ಚಿ ಹೋಗ್ಲಿಕ್ಕೂ ಸಹ ಮಾಡ್ಕೋಬಹುದು. ಮತ್ತೆ ವೀಲು ಸಹ ಕೊಟ್ಟಿದ್ದಾನೆ. ಈಗ ನೋಡಿ, ಬರೀ ಭೂಮಿಯಿಂದ ಒಂದು ಚೂರು ತೆಗಿಬೇಕು ಅನ್ನುವಾಗ ಇದು ಕೊಚ್ಚಕ್ಕೆ ಏನಾಗುತ್ತೆ, ನಿಮಗೆ ಭೂಮಿಯಿಂದ ಚೂರು ಮಾತ್ರ ತೆಗಿತಾ ಹೋಗುತ್ತೆ. ಸೊ ಡೆಪ್ತ್ ಡಿಸೈಡ್ ಮಾಡ್ಕೋಬಹುದು ಇದರಲ್ಲಿ. ಸೊ ನಿಮಗೆ ತುಂಬ ಕಿರಿದ ಸಾಲಿದೆ ಅಂತಂದ್ರೆ ರಿಮೂವ್ ಮಾಡ್ಕೊಂಬಿಡಿ. ಸೊ ಇಲ್ಲ ಡೆಪ್ತ್ ಡಿಸೈಡ್ ಮಾಡಬೇಕು, ನನಗೆ ಇಷ್ಟೇ ಹೋಗ್ಬೇಕು, ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅಂದರೆ ಈ ವೀಲ್ಸ್ ಇರುತ್ತೆ, ನಿಮಗೆ 2 ವೀಲ್ ಇರುತ್ತೆ, ನೀವು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಯಾವಾಗ ನನಗೆ ಸಾಕಾಗುವಷ್ಟು ಜಾಗ ಇದೆ ಅನ್ನುವಾಗ. ಸೊ ಇಲ್ಲ ನನಗೆ 10 ಇಂಚ್ ಮಾತ್ರ ಇದೆ ಅಂತ ಅನ್ನುವಾಗ ಏನು ಮಾಡಿರಿ, ಇದನ್ನು ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡ್ಕೊಂಡು ನಿಮಗೆ ಟೋಟಲ್ ವಿಡ್ತ್ ಬಂದ್ಬಿಟ್ಟು 12 ಇಂಚ್ ಬರುತ್ತೆ. ಸೊ 10 ಇಂಚ್ ಬರುತ್ತೆ. ಇದರಲ್ಲಿ ಇನ್ನೂ ಒಂದು ಮಾಡಲು ಬರುತ್ತೆ, ಇದಕ್ಕಿಂತ ಚಿಕ್ಕ ಬ್ಲೇಡ್ ಬರುತ್ತೆ. ನಾನು ತೋರಿಸ್ತಾ ಇರೋವಂಥದ್ದು 10 ಇಂಚು ಕಟಿಂಗ್ ಬಿಡ್ತು, ಮತ್ತೆ 12 ಇಂಚು ಟೋಟಲ್ಲು ಮಿಷಿನ್ ಬಿಡ್ತು ಬೆಳೆ ಒಳಗೆ ಹೋಗ್ಲಿಕ್ಕೆ. ಸೊ ಈ ಥರ 2 ಬ್ಲೇಡ್ ಬರುತ್ತೆ ಇದಕ್ಕೆ. ಸರ್ ಇದು ಬಂದ್ಬಿಟ್ಟು ನಿಮಗೆ 7 HP ಇಂಜಿನ್ ಇರುತ್ತೆ, 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. 4 ಸ್ಟ್ರೋಕ್ ಇಂಜಿನು ಆಗ. ಸೊ ಇದು ಪೆಟ್ರೋಲ್. ಸೊ ಇದು ಪೆಟ್ರೋಲ್ ಚಾಲಿತ ಇಂಧನದಿಂದ ಯೂಸ್ ಮಾಡೋದು ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 7 HP ಇಂಜಿನ್ ಆಗಿರುತ್ತೆ. ಮತ್ತೆ ಬೆಲ್ಟ್ ಡ್ರೈವ್, ಇದು ಗೇರ್ ಡ್ರೈವ್ ಅಲ್ಲ, ಬೆಲ್ಟ್ ಡ್ರೈವ್. ಸೊ ಬೆಲ್ಟ್ ಡ್ರೈವ್ ಇಂದ ನಿಮಗೆ ಮೂವ್ ಆಗೋ ಅಂಥದ್ದು. ಸೊ ಅದಾದ್ಮೇಲೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 25,000 ಆಗುತ್ತೆ. 25,000 ಆಗುತ್ತೆ. ಸಣ್ಣ ಸಾಲಲ್ಲಿ 1 ಅಡಿ ಸಾಲಲ್ಲಿ ಹೊಡೆಯುವಂಥದ್ದು. ಇದು ಇನ್ನೊಂದು ಮಾಡಲಿದೆ, ಅದು ಬಂದ್ಬಿಟ್ಟು 8 ಇಂಚ್ ಸಾಲಲ್ಲಿ ಹೊಡೆಯುವಂಥದ್ದು ಬರುತ್ತೆ. ಸೊ ಅದನ್ನು ರೈತರು ಯಾವುದಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮತ್ತೆ ಇದು ಹ್ಯಾಂಡ್ಲ್ ಅಡ್ಜಸ್ಟಬಲ್ ಇದೆ. ಅಂದರೆ ಈಗ ನಾನು ಬೇರೆದ್ರಲ್ಲಿ ಹಿಂಗೆ ತಿರುಗಿಸ್ಬೇಕು, ಇದು ಮಾಡೋಕಂತ ಇರುತ್ತಲ್ಲ, ಅವ್ರ IT ತಕ್ಕನಾಗ ಹೆಂಗೆ ಬೇಕಂಗೆ ಈ ಥರ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೋದು. ಮತ್ತು ನಿಮ್ಗೆ ಏರ್ ಫಿಲ್ಟರ್ ಇಲ್ಲಿ ಕೊಟ್ಟಿರೋದ್ರಿಂದ ಇದು ಕೆಳಗಡೆ ಧೂಳು ಜಾಸ್ತಿ ಕ್ರಿಯೇಟ್ ಆದರೆ ಇದು ಕಟ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಏರ್ ಫಿಲ್ಟರ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು ಅಷ್ಟೇ ಎಲ್ಲ ಸಾಲಿಡ್ ಇದೆ, ಕಬ್ಬಿಣದ್ದಿದೆ. ಈಗ ಪ್ಲಾಸ್ಟಿಕ್ ಕೊಟ್ಟಿದ್ರೆ ಮುರಿದೋಗೋದು ಇದಾಗೋದಂದರೆ ಇದರಲ್ಲಿ ಆ ಥರ ಕೊಟ್ಟಿದ್ದಾರೆ. ಸೊ ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಆಕ್ಸಿಲೇಟರ್ ರೈಸ್ ಮಾಡ್ತಾ ಹೋದರೆ ಸಾಕಷ್ಟೇ. ನೀವು ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಬೆಲ್ಟ್ ಡ್ರೈವ್ ಆಗಿರೋದ್ರಿಂದ ನಿಮಗೆ ಬೆಲ್ಟ್ ಮುಖಾಂತರ ಸ್ಪೀಡ್ ಸಿಗುತ್ತೆ. ಸೊ ಇದು ನಿಮಗೆ 4 ಸ್ಟ್ರೋಕ್ ಇಂಜಿನ್ನು 7 HP ಇಂಜಿನ್ ಆಗಿರುತ್ತೆ, ಮಿನಿ ವೀಡರ್. ಸರ್ ಇದ್ರ ಮೇಲೆ ನಿಮಗೆ 6 months ವ್ಯಾರಂಟಿ ಇರುತ್ತೆ. ಅಪಾರ್ಟ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಮುರಿದಾಕೊಂಬರೋದು ಈ ಥರದ್ದು ಬಿಟ್ಟು, ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದರೆ ನಿಮಗೆ 6 ತಿಂಗಳ ಕಾಲ ನಿಮಗೆ ವ್ಯಾರಂಟಿ ಇರುತ್ತೆ. ಸರ್ವಿಸು ಸ್ಪೇರ್ ಪಾರ್ಟ್ಸ್. ಈಗ ಇಂಜಿನ್ ನೋಡಿ, ನಾವು ಇಲ್ಲಿವರೆಗೂ ನಾವು 7 HP ಇಂಜಿನ್ ಎಲ್ಲದರಲ್ಲೂ ಮಾಡ್ತಾ ಬಂದಿದ್ದೀವಿ. ಸೊ ನಾವು ಆವಾಗ 7 HP ಇಂಜಿನ್ ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್ ಇರ್ತವೆ, ಎಲ್ಲದೂ ಇರುತ್ತೆ. ಅದಕ್ಕಿಂತ ಹೊರತಾಗಿ ಅಂದರೆ ಇದು ನಾನು ಎಲ್ಲ ಇಂಜಿನ್ ಇರೋದ್ರಿಂದ ಇದು ಕಾಮನ್ ಆಗಿ ಇಟ್ಕೊಳ್ಳಬೇಕು, ಅದು ಇದ್ದೇ ಇರುತ್ತೆ. ಅದು ಹೊರತಾಗಿ ಒಂದೊಂದರಲ್ಲಿ ಸ್ಪೆಷಲಾಗಿ ಬೇರೆ ಬರುತ್ತೆ. ಇದರಲ್ಲಿ ಬೇರೆ ಥರ ಬ್ಲೇಡ್ ಬರುತ್ತೆ, ನಿಮಗೆ ಬೇರೆ ಥರ ಬೆಲ್ಟ್ ಬರುತ್ತೆ, ಇದ್ರಲ್ಲಿ ಬೆಲ್ಟ್ ಡ್ರೈವ್ ಬೆಲ್ಟ್ ಬರುತ್ತೆ, ಬೇರೆ ಥರ ಪುಲ್ಲಿ ಬರುತ್ತೆ. ಸೊ ಇಂಥ ಇದರಲ್ಲಿ ಮತ್ತೆ ಇನ್ನೊಂದು ಏನು ಮಾಡ್ತೀವಿ, ಕ್ರಿಟಿಕಲ್ ಕಾಂಪೊನೆಂಟ್ಸ್ ಯಾವುದಾದ್ರು ಇರುತ್ತೆ. ಈಗ ಬ್ಲೇಡ್ ಕಟ್ ಆಗೋದಿರುತ್ತೆ. ಸೊ ಯೂಶಲಿ ಹೇಳ್ತಾ ಇರೋದು ಬ್ಲೇಡ್ ಕಟ್ ಆಗೋದಿರುತ್ತೆ. ಸೊ ಅಂಥವೆಲ್ಲ ಏನಾಗ್ಬಿಡುತ್ತೆ ನಿಮಗೆ, ಅದರೆಲ್ಲ ನಾವು ಮುಂಚೆನೇ ಲೀಸ್ಟ್ ಔಟ್ ಮಾಡಿ ಇಟ್ಕೊಂಡಿರ್ತೀವಿ ಕ್ರಿಟಿಕಲ್ ಕಾಂಪೊನೆಂಟ್ಸ್. ಇವತ್ತಿನ ದಿನದಲ್ಲಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ VRL ಆಲ್ ಓವರ್ ಇಂಡಿಯಾ ಇದೆ. ಸೊ VRL ಮುಖಾಂತರ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಬೋದು ಒಂದು. ಸೊ ಬೇರೆ ಸ್ಪೇರ್ಸು ಇದಕ್ಕೆ ಸಂಬಂಧಪಟ್ಟಂಗೆ ಕೊರಿಯರ್ ಎಲ್ಲ ಕಡೆನೂ ಇದೆ. ಇವತ್ತಿನ ದಿನ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ, 1 ದಿನದಲ್ಲಿ ಸಿಗುತ್ತೆ. ಸೊ ಮಿಷಿನು ಈಗ ನಾವು ದೂರದಲ್ಲಿ ಕೊಟ್ಟಿದ್ದನ್ನ ನಿಜವಾಗ್ಲೂ ನಾವು ಖಂಡಿತವಾಗಿ ಸರ್ವಿಸ್ ಮಾಡ್ಕೊಡಕ್ಕೆ ಆಗಲ್ಲ. ಸೊ ಅದಕ್ಕೆ ಏನೇನು ಮಾಡಿಸ್ಬೋದು, ಎಲ್ಲಿ ಮಾಡ್ಬೋದು ಅಂತ ಅವರಿಗೆ ಒಂದು ಗೈಡೆನ್ಸ್ ಕೊಟ್ಬಿಟ್ಟು, ನಿಯರ್ ಬೈ ಯಾವುದಾದ್ರೂ ಶೋರೂಮ್ ಇದಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟು, ಅಥವಾ ನಿಯರ್ ಬೈ ಹೇಳಿ ಸ್ಪೇರ್ಸ್ನ ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ಅಲ್ಲಿ ಬೇಕಾದರೆ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ.
ಯಾಕೆಂದರೆ ತುಂಬ ದೂರಕ್ಕೆ ನಾವು ಸರ್ವಿಸ್ ಖಂಡಿತ ಕೊಡೋಕ್ಕಾಗಲ್ಲ. ಸೊ ಆ ಉದ್ದೇಶಕ್ಕೆ ಏನಂತಂದರೆ ಸ್ಪೇರ್ಸ್ ಅಂತೂ ಗ್ಯಾರಂಟಿ ಕಳಿಸ್ತೇವೆ. ಅಲ್ಲಿ ಲೋಕಲ್ ಬೈಕ್ ಸರ್ವಿಸ್ ಏನಾದರೂ ಮಾಡಿಸ್ತೀನಿ ಅಂತಂದರೆ ಮಾಡ್ಬೋದು. ಸೊ ಸ್ಪೆಸಿಫಿಕ್ ಆಗಿ ಕ್ರಾಪ್ ಅಂತಂದರೆ ನಮ್ಮ ಕಡೆಗೆ ನೋಡೋದಾದರೆ ಜೋಳ ಒಂದು ಮೇಯ್ನ್. ಜೋಳಕ್ಕೊಂದಕ್ಕೆ ಇದು ಮೇಜರಾಗಿ ಯೂಸ್ ಮಾಡೋದು ಕ್ರಾಪಿಗೆ. ಯಾಕೆಂದರೆ ನಾವು ಅದೊಂದನ್ನೇ ನಾವು ಒಂದಡಿಲಿ ಹಾಕುವಂಥದ್ದು ಬರೋದು ಅದನ್ನು ನೀವು ಮಲ್ಟಿಪಲ್ ಆಗಿ ಈ ಥರ ಬ್ಲೇಡ್ ಹಾಕ್ಕೊಂಡು ಬೇರೆ ಕಡೆ ಸಣ್ಣ ಸಾಲಲ್ಲಿ ನೀವು ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಬೆಳೆ ಸಣ್ಣ ಕಿರಿದಾದ ಸಾಲಲ್ಲೆಲ್ಲ ಮಾಡ್ಕೋಬೋದು. ಮೇಜರಾಗಿ ತಂದಿರೋದು ಇದನ್ನು ಜೋಳಕ್ಕೇನೆ ಅಂತಾನೆ ಮೇಜರಾಗಿ ತಂದಿರೋದು. ಚಿಕ್ಕ ಸಾಲು ನೀವು ಬೇರೆ ಯಾವ್ದಾದ್ರು ಚಿಕ್ಕ ಸಾಲಿಗೆ ಹಾಕೋತೀರಿ, 1.5 ಅಡಿ ಸಾಲ ಇದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಸಿಗೋದು 1 ಅಡಿ ಸಾಲೇ ಸಿಗುತ್ತೆ. ಸೊ ಅದರಲ್ಲೂ ಕೂಡ ಮಾಡ್ಕೋಬೋದು. ಸಾಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಮಣ್ಣು ಏರ್ಸ್ಕೊಂತಾ ಹೋಗುತ್ತೆ. ಸೊ ಮುಂದೆ ಸ್ಮೂತ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಮಣ್ಣು ಏರ್ತಾ ಹೋಗುತ್ತೆ. ಸರ್ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದೇ ಥರ ಮಿಷನ್ಸ್ ಎಲ್ಲ ಕಡೆ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಏನಂತಂದ್ರೆ ಯೂಶುವಲಿ ಸಿಂಗಲ್ ವೀಲ್ ಇರುತ್ತೆ. ಏನಾಗುತ್ತೆ, ಹಿಂಗೆ ಹೊಡಿಬೇಕಾದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಮಾಡೋಕೆ ಆಗಲ್ಲ. ಸಿಂಗಲ್ ವೀಲು ಮುಂದೆ ಕೆರ್ಕೊಂಡು ಹೋಗ್ತಿರತ್ತಿಲ್ಲ ಅಂತಲ್ಲ, ಏನಾಗುತ್ತೆ ಸಿಂಗಲ್ ವೀಲ್ ಬಂದ್ಬಿಟ್ರೆ ನಿಮ್ಗೆ ಆ ಕಡೆ ಉಲ್ಟಾಡೋದು ಈ ಥರ ಇರುತ್ತೆ. ಸೊ ಅದನ್ನೆಲ್ಲ ಗಮನಿಸಿ. ಈಗ ನಾವು ಮಾರ್ಕೆಟಿಗೆ ಬಂದಿದ್ದ ಕೂಡಲೇ ಹಿಂಗಿದೆ ಅಂತ ಹೇಳ್ಬಿಟ್ಟು ಹೊಸದು ಬಂದದ್ದು ಸುಮ್ಮನೆ ತೊಗೊಂಡು ಹಾಕೊಳ್ಳಲ್ಲ ಅಂಗಡಿಗೆ. ಅದ್ರಲ್ಲಿ ನೋಡ್ತೀವಿ ಸಾಧ್ಯತೆ ಬಾಧ್ಯತೆಗಳು. ಅಂದರೆ ನಿಮಗೆ ಕೆಲವೊಂದು ವಿಜುವಲಿ ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ, ಇನಿಷಿಯಲಿ ಬಂದಾಗ ಸಿಂಗಲ್ ವೀಲ್ ಇತ್ತು. ಸೊ ಸಿಂಗಲ್ ವೀಲ್ ಇದ್ದಾಗ ಏನಾಗ್ಬೋದು ಅಂದ್ರೆ ಏನು ಪ್ರಾಕ್ಟಿಕಲಿ ಹೋಗಿ ಏನು ನೋಡಿಲ್ಲ. ಮೀನ್ಸ್ ಸಿಂಗಲ್ ವೀಲ್ ಯೂಶಲಿ ಇದ್ರೆ ಏನಾಗುತ್ತೆ, ಈಗ ಮುಂದೆ ಹಿಂಗೆ ಹೋಗ್ತಾ ಇರುತ್ತೆ, ಬ್ಯಾಲೆನ್ಸ್ ಸಿಗಲ್ಲ, ಹಿಂಗಾಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ, ಅದಕ್ಕೆ ಅದು ಹಿಂಗಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಡಬಲ್ ವೀಲ್ ಬಂದಾಗ ನಿಮ್ಗೆ ಏನು ಸಿಕ್ತು, ಆರಾಮಾಗಿ ಬ್ಯಾಲೆನ್ಸಿಂಗ್ ಆಯಿತು ಒಂದು. ಅದಾದ ನಂತರ ಇನ್ನೊಂದು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ನಿಮಗೆ ಇಷ್ಟೇ ಹೈಟಲ್ಲಿ ಹೊಡಿಲಿ, ಇಷ್ಟೇ ಹೈಟ್ ಡೆಪ್ತ್ ಡಿಸೈಡ್ ಆಗಲಿ ಅಂದ್ಬಿಟ್ಟು ಈ ಥರನೂ ವೀಲ್ ಇದೆ. ಸೊ ಇದರಲ್ಲಿ ಎಲ್ಲಿ ಉಪಯೋಗ ಆಗುತ್ತೆ ಸರ್, ನಮಗೆ ಹಿಂಗೆ ಮೇಲ್ಮೇಲೆ ಕೆದ್ರಲ್ಲಿ ಹುಲ್ಲುಗಿಂತ ಒಂದು ಚೂರು ಹೋಗ್ಲಿ ಸಾಕು ಸರ್, ಅಷ್ಟೇ ಸಾಕು ಅಂತಂದ್ರೆ ಕುಂಟೆ ಹೊಡೆದಿರೋ ಲೆಕ್ಕಕ್ಕೆ ಆಗ್ಬಿಡುತ್ತೆ. ಮೀನ್ಸ್ ಅಷ್ಟನ್ನೇ ಕತ್ತರಿಸ್ಕೊಂಡು ಲೆವೆಲಾಗಿ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಡಿಫ್ರೆನ್ಸಸ್ ಇರೋದ್ರಿಂದ ಇದನ್ನು ತಂದಿದ್ದೀವಿ. ಈಗ ಸಿಂಗಲ್ ವೀಲ್ ಇರುತ್ತಂದ್ರೂ ನಮಗೂ ಮತ್ತೆ ರೈತರಿಗೂ ಮತ್ತೆ ಇದಾಗ್ತಿರಲ್ಲ. ಸೊ ಹಿಂಗೆ ಉಲ್ಟಾಡುತ್ತೆ, ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದೊಂದು ಮೇಜರ್ ಡಿಫ್ರೆನ್ಸ್ ಸರ್. ಸೊ ಹಂಗಾಗಿ ಈ ಥರ ತರಿಸಿದ್ದೀವಿ. ಇದ್ರದ್ದು ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಬಂದ್ಬಿಟ್ಟು ನಿಮಗೆ 3 ಲೀಟ್ರ್ 600 ml ಪೆಟ್ರೋಲ್ ಕೆಪಾಸಿಟಿ ಇದಿರುತ್ತೆ ಟ್ಯಾಂಕು. ಅದಾದಮೇಲೆ ಇದ್ರ ಮೊತ್ತ ಬಂದ್ಬಿಟ್ಟು ನಿಮಗೆ 25,000 ರೂಪಾಯಿ ಆಗುತ್ತೆ.